ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ವೆಟನರಿ ಡೇ, ವಿಶ್ವ ಪಶು ವೈದ್ಯಕೀಯ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಮುಖ್ಯ ಪಶು ವೈದ್ಯಾಧಿಕಾರಿ, ತಾಲೂಕಾ ಪಶು ವೈದ್ಯಕೀಯ ವಿಸ್ತರಣಾಧಿಕಾರಿ ಬೆಳಗಾವಿಯ ಡಾಕ್ಟರ್ ಶ್ರೀಕಾಂತ್ ಮಹಾಲಿಂಗಯ್ಯ ಗಾವಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಸರ್, ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಸೋತು ಮಿತ್ರರಿಗೆ ನಮಸ್ಕಾರಗಳು. ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಡಾಕ್ಟರ್ ಸರ್, ವಿಶ್ವ ಪಶು ವೈದ್ಯಕೀಯ ದಿನ, ವರ್ಲ್ಡ್ ವೆಟನರಿ ಡೇ. ಇಲ್ಲಿಂದ ಪ್ರಾರಂಭ ಮಾಡೋಣ. ಇದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿಂದ? ಓಕೆ, ವಿಶ್ವ ಪಶು ವೈದ್ಯಕೀಯ ದಿನಾಚರಣೆ ಇದು ವಿಶ್ವದಲ್ಲಿ ಪ್ರಥಮ ಬಾರಿಗೆ 2020 ಪ್ರಾರಂಭವಾಯಿತು. ಈ ದಿನವನ್ನು ವಿಶ್ವ ಪಶುವೈದ್ಯಕೀಯ ಸಂಘವನ್ನು ಪ್ರತಿ ವರ್ಷದಲ್ಲಿ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರದಂದು ಆಚರಿಸಬೇಕಂತ ನಿರ್ಣಯ ತಿಳಿಯಿತು. ಈ ದಿನದಂದು ಪಶುವೈದ್ಯರ ಪಾತ್ರವನ್ನು ಗುರುತಿಸಲಿಕ್ಕೆ ಮತ್ತು ಪಶುವೈದ್ಯರ ಸೇವೆಯನ್ನು ಉತ್ತೇಜಿಸಲಿಕ್ಕೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನ ಕೊನೆ ಶನಿವಾರ. ಅಂತ ಸಂದರ್ಭದಲ್ಲಿ ಈ ಒಂದು ವೆಟನರಿ ಡೇ ಇದನ್ನ ಸೆಲೆಬ್ರೇಟ್ ಮಾಡೋ ಉದ್ದೇಶ, ಅದ್ರ ಬಗ್ಗೆ ಸ್ವಲ್ಪ. ಉದ್ದೇಶ, ಪಶುವೈದ್ಯರು ಸಮಾಜದಲ್ಲಿ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರ ಸೇವೆ ಯಾವ ರೀತಿ ಸಾರ್ವಜನಿಕ ಆಗ್ಬೋದು, ಪಶುಗಳ ಆರೋಗ್ಯ ದೃಷ್ಟಿಯಲ್ಲಿ ಹಾಗೂ ಸಾರ್ವಜನಿಕ ಆಹಾರ ದೃಷ್ಟಿಯಲ್ಲಿ ಹಾಗೂ ವಿವಿಧ ಕ್ಷೇತ್ರಗಳ ಅವರ ಏನು ಸೇವೆ ಇದೆ ಅದನ್ನು ಗುರುತಿಸಲಿಕ್ಕೆ, ಒಂದು ಸಮಾಜಕ್ಕೆ ಇದು ಅರ್ಥ ಆಗಲಿ ಅಂತ ತಿಳ್ಕೊಂಡು ಈ ದಿನಾಚರಣೆ ವಿಶ್ವಾದ್ಯಂತ ಇದನ್ನು ಆಚರಿಸಲಾಗುತ್ತಿದೆ. ಬಹಳ ಮುಖ್ಯವಾಗಿ ಎಲ್ಲ ದಿನಕ್ಕೆ ಏನಾದರೂ ಒಂದು ಘೋಷವಾಕ್ಯ, ಥೀಮ್ ಏನಾದರೂ ಇದ್ದೇ ಇರುತ್ತೆ. ಅದರೊಂದಿಗೆ ಈ ವರ್ಷದ 2026 ಏನಾದರೂ ಇದೆಯಾ? ಹೌದು, ಪ್ರತಿ ವರ್ಷ ಪಶುವೈದ್ಯಕೀಯ ದಿನಾಚರಣೆ ದಿನದಂದು ವಿಷಾದಾಂತ ಒಂದು ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭ ಮಾಡ್ತಾರೆ. ಈ ವರ್ಷದ ಧ್ಯೇಯವಾಕ್ಯ ಅಂದರೆ ಪಶುವೈದ್ಯರು ಆಹಾರ ಮತ್ತು ಆರೋಗ್ಯ ರಕ್ಷಕರು ಅಂತ ಗುರುತಿಸಲಾಗಿದೆ. ಯಾಕಂದರೆ ಪಶು ಆರೋಗ್ಯವನ್ನು ರಕ್ಷಿಸೋದು ಅಷ್ಟೇ ಅಲ್ಲ, ನಾವು ಪಶುಗಳಿಂದ ಉತ್ಪತ್ತಿ ಆಗುವಂಥ ಸಾರ್ವಜನಿಕ ಏನು ಆಹಾರ ಉತ್ಪಾದನೆ ಆಗುತ್ತೆ, ಗುಣಮಟ್ಟವನ್ನು ನಿರ್ಣಯ ಮಾಡಲಿಕ್ಕೆ ಅಥವಾ ಅದನ್ನು ಹೆಚ್ಚಿಸಲಿಕ್ಕೆ ಹಾಗೂ ಪಶುಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಪಶುಗಳಿಂದ ಮಾನವನಿಗೆ ಬರುವಂಥ ಆರೋಗ್ಯಗಳನ್ನು ತಡಿಲಿಕ್ಕೆ ಏನು ಪಶುಗಳ ಶ್ರಮ ಪಡ್ತಿದ್ದಾರೆ, ಅದಕ್ಕಾಗಿ ಅವರನ್ನು ಪಶುವೈದ್ಯರು ಆಹಾರ ಮತ್ತು ಆರೋಗ್ಯ ರಕ್ಷಕರು ಅಂತ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷ ಆಚರಿಸಲಾಗುತ್ತಿದೆ. ಮೆಡಿಸಿನ್ ಬಗ್ಗೆ ಮಾತನಾಡೋಣ. ವೆಟನರಿ ಮೆಡಿಸಿನ್, ಅವರ ಫಾದರ್ ಆಫ್ ವೆಟನರಿ ಮೆಡಿಸಿನ್ ಯಾರು? ಪಶು ವೈದ್ಯ ಔಷಧಿ ಪಿತಾಮಹ. ಫಾದರ್ ಆಫ್ ವೆಟನರಿ ಮೆಡಿಸಿನ್ ಕ್ಲಾಡ್ ಬರ್ಜುಲೆಟ್ ಅಂತ ಇದ್ದಾರೆ. ಅವ್ರನ್ನ ಯಾಕೆ ಫಾದರ್ ಆಫ್ ಮೆಡಿಸಿನ್ ಅಥವಾ ಪಿತಾಮಹ ಎಂದು ಕರೀತಾರೆ ಅಂದರೆ, ಮೊದಲ ಬಾರಿಗೆ ವೈಜ್ಞಾನಿಕ ಆಧಾರದ ಮೇಲೆ ಪಶು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಪಶು ಮಹಾವಿದ್ಯಾಲಯವನ್ನು ಫ್ರಾನ್ಸ್ನಲ್ಲಿ 18ನೇ ಶತಮಾನದಲ್ಲಿ ಪ್ರಾರಂಭ ಮಾಡಿದರು ಅವರು. ಆ ಕಾರಣಕ್ಕಾಗಿ ಮೊದಲ ಬಾರಿಗೆ ಫ್ರಾನ್ಸ್ನಲ್ಲಿ ಏನು ಈ ಕಾಲೇಜ್ ಪ್ರಾರಂಭ ಮಾಡಿದಲ್ಲ, ಆ ಒಂದು ಕಾರಣಕ್ಕಾಗಿ ಅವ್ರನ್ನ ಪಶುವೈದ್ಯ ಪಿತಾಮಹ ಎಂದು ಕರೀತಾರೆ. ಅದೇ ರೀತಿಯಾಗಿ ನಾವು ಪಶುವೈದ್ಯಕೀಯ ಆರೋಗ್ಯ ದೃಷ್ಟಿಯಲ್ಲಿ, ಹಾಗೆ ಮನುಷ್ಯನ ಆರೋಗ್ಯ ದೃಷ್ಟಿಯಲ್ಲಿ WHO ಅಂತ ಒಂದು ಇಂಟರ್ನ್ಯಾಷನಲ್ ಅಥಾರಿಟಿ ಇದೆ. ಆ ರೀತಿ ಎನಿಮಲ್ ಹೆಲ್ತ್ ಅಥಾರಿಟಿ ಅಂತ ಹೇಳಿ WOAH ಅಂತ ಅಥವಾ OIE ಅಂತ ಹೇಳ್ತಾರೆ, ಆಫೀಸ್ ಆಫ್ ದಿ ಇಂಟರ್ನ್ಯಾಷನಲ್ ಎಪಿಜೋಟಿಕ್ಸ್ ಅಂತ ಒಂದು ಅಥಾರಿಟಿ ಇದೆ. ಅದು ನಮ್ಮ ಪ್ರಾಣಿಗಳಲ್ಲಿ, ಜಾನುವಾರುಗಳು ಬರುವಂಥ ರೋಗ ನಿರ್ಣಯ ಆಗ್ಬೋದು, ಪ್ರಾಣಿಗಳ ಕಂಟ್ರೋಲ್ ಮೆಜರ್ಸ್ ಸಲುವಾಗಿ ಏನು ನಾವು ಮಾರ್ಗಸೂಚಿಗಳು ತಯಾರು ಮಾಡೋದು ಅದೆಲ್ಲ ಹತೋಟಿ ಮಾಡುವಂಥ ಒಂದು ಸಂಸ್ಥೆ ಅದು. ಒನ್ ಹೆಲ್ತ್ ಅಂದ್ರೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು? ಒನ್ ಹೆಲ್ತ್ ಬಾರಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಒನ್ ಹೆಲ್ತ್ ನೋಡಿ, ನಾ ಆಗಲೇ ಹೇಳಿದೆ, ಪಶು ಆರೋಗ್ಯವನ್ನು ಕಾಪಾಡೋದ್ರಿಂದ ಮಾನವನ ಆರೋಗ್ಯವನ್ನು ಕಾಪಾಡ್ತೇವೆ ಅಂತ ಹೇಳ್ತೀವಿ. ಮುಖ್ಯವಾಗಿ ಎಷ್ಟೋ ನಮ್ಮ ಸಾಂಕ್ರಾಮಿಕ ರೋಗಗಳಿದಾವೆ. ನಮ್ಮಲ್ಲಿರುವಂಥ ರೋಗಗಳಲ್ಲಿ 60% ರೋಗ ಪ್ರಾಣಿಯಿಂದ ಮನುಷ್ಯನಿಗೆ ಬರುವಂಥ ರೋಗಗಳಾಗಿದ್ದರಿಂದ ನಾವು ಬರೀ ಮನುಷ್ಯನ ಬರುವಂಥ ರೋಗಕ್ಕೆ ನಾವು ಫೋಕಸ್ ಮಾಡಿದರೆ ಆಗೋದಿಲ್ಲ. ಪ್ರಾಣಿಗಳಲ್ಲಿರುವಂಥ ರೋಗಗಳನ್ನು ತಡೆಗಟ್ಟೋದು, ಅದ್ರ ಜೊತೆ ಪರಿಸರ ಮುಖಾಂತರ ಏನು ಪ್ರಾಣಿಗಳು ಬರ್ತಾವೆ, ಪ್ರಾಣಿಯಿಂದ ಮನುಷ್ಯರು ಬರ್ತಾವೆ, ಅದಕ್ಕಾಗಿ ಎಲ್ಲ ದೃಷ್ಟಿ ನಾವು ಪರಿಸರ ರಕ್ಷಣೆ ಮಾಡಬೇಕು, ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡಬೇಕು, ಅದಲ್ಲದೆ ಮನುಷ್ಯನ ಆರೋಗ್ಯ ರಕ್ಷಣೆ ಮಾಡಬೇಕು. ಸೊ ಇದೆಲ್ಲನೂ ಭಾಳ ಮುಖ್ಯವಾಗಿದ್ದರಿಂದ ಇದನ್ನು ಒನ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇಂಟರ್ನ್ಯಾಷನಲಿ ಇದನ್ನು ಒಂದು ಕಲ್ಪನೆ ಇಟ್ಟುಕೊಂಡಿದ್ದಾರೆ. ಸೊ ಆ ಆಧಾರಿತ ಎಲ್ಲ ಆರೋಗ್ಯ ಸೇವೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದ್ರಿ, ಪಶು ಆರೋಗ್ಯ ಉತ್ತಮವಾಗಿದ್ದರೆ ಮನುಷ್ಯನ ಆರೋಗ್ಯನೂ ಉತ್ತಮ. ಅಂಥ ಸಂದರ್ಭದಲ್ಲಿ ಪಶು ವೈದ್ಯಕೀಯ ಪ್ರಯತ್ನಗಳಿಂದ ಜಾಗತಿಕವಾಗಿ ನಿರ್ಮೂಲನಗೊಂಡ ಮೊದಲ ಪ್ರಾಣಿ ರೋಗ ಯಾವುದು? ಮೊದಲೇ ಅಂದರೆ ಪ್ಲೇಗ್ ಅಂತ ನೀವೆಲ್ಲ ಕೇಳಿರ್ಬೋದು. ಪ್ಲೇಗ್ ಅಂತ ಒಂದು ಮಹಾಮಾರಿ ರೋಗ ಅಂತ ಹೇಳ್ತಾ, ಅದೇ ರೀತಿ ಜಾನುವಾರುಗಳಲ್ಲಿ ಅದೇ ರೀತಿ ಒಂದು ಮಹಾಮಾರಿ ರೋಗ ರಿಂಡರ್ ಪೆಸ್ಟ್ ಅಂತ ರೋಗ ಇತ್ತು, ಕ್ಯಾಟಲ್ ಪ್ಲೇಗ್ ಅಂತ ಕರಿತಾ ಇದ್ರು. ಆ ಕ್ಯಾಟಲ್ ಪ್ಲೇಗ್ ಅಂತ ರೋಗಕ್ಕೆ
2011 ನಾವು ಜೀರೋ ಎರಾಡಿಕೇಶನ್ ಇಂಡ್ರಿ ಪೆಸ್ಟ್ ಜೀರೋ ಎರಾಡಿಕೇಶನ್ ಸ್ಕೀಮ್ ಅಂತಿತ್ತು. ಸೊ 2011ದಲ್ಲಿ ನಾವು ಇರಾಡಿಕೇಟ್ ಮಾಡಿ ಅಂದರೆ ನಿರ್ಮೂಲನೆ ಮಾಡಿದ್ವಿ ನಮ್ಮ ದೇಶದಿಂದ. ಅದಕ್ಕಾಗಿ ಸಾಕಷ್ಟು ಪಶುವೈದ್ಯಕೀಯ ಅಧಿಕಾರಿ ಹಾಗೂ ಪಶುವೈದ್ಯಕೀಯ ಸಿಬ್ಬಂದಿ ಪಶುಪಾಲನಾ ಇಲಾಖೆ ಸಾಕಷ್ಟು ಶ್ರಮವಹಿಸಿ ಆ ಕಾರ್ಯಕ್ರಮದಲ್ಲಿ ಪ್ರತಿ ಹಳ್ಳಿಗೂ ಒಂದು ಲಸಿಕಾ ತಂಡಗಳನ್ನು ಕಳುಹಿಸಿ ಅಲ್ಲಿ ವಾಸ್ತವ ಮಾಡಿ ಎಲ್ಲ ಜಾನುವಾರುಗಳ ಲಸಿಕೆ ಮುಖಾಂತರ ಜಾನುವಾರುಗಳಲ್ಲಿ ಈ ರೋಗವನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಒಂದು ಸತತ ಪ್ರಯತ್ನದಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಕ್ಯಾಟಲ್ ಪ್ಲೇಗ್ ಅನ್ನೋದು ರೋಗ ನಿರ್ಮೂಲನೆಗೊಂಡಿದೆ. ಬಹಳ ಉತ್ತಮ. ಅಂತ ಸಂದರ್ಭದಲ್ಲಿ ಈಗ ಸಾಕು ಪ್ರಾಣಿ ಇದ್ದವರು, ಪೆಟ್ಸ್ ಇದ್ದವರು, ಅವ್ರು ಯಾವ ರೀತಿ ಕಾಳಜಿ ತಗೋಬೇಕು? ವೈದ್ಯರಾದ ಪಶು ವೈದ್ಯರಾದ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ನೀವು ಪೆಟ್ ಅಂತ ಕೇಳಿದಾಗ ಪೆಟ್ಟಲ್ಲಿರುವಂಥ ರೋಗಗಳು ಬೇರೆ ಆಗ್ತವೆ. ಮುಖ್ಯವಾಗಿ ಪೆಟ್ಟಲ್ಲಿ ಬರುವಂಥ ರೋಗ ಅಂತ ಹೇಳಿದಾಗ ನಾಯಿಗಳಲ್ಲಿ, ಬೆಕ್ಕುಗಳಲ್ಲಿ ಬರುವಂಥದ್ದು ಅಥವಾ ನಾಯಿ ಕಡಿತದಿಂದ ಬೇರೆ ಬೇರೆ ಪ್ರಾಣಿಗಳಿಗೆ ಬರುವಂಥ ಮುಖ್ಯವಾದ ರೋಗ ಅಂದ್ರೆ ಹುಟ್ಟು ನಾಯಿ ರೋಗ, ರೇಬೀಸ್ ಅಂತ ರೋಗ ಇದೆ. ಸೊ ಅದಕ್ಕಾಗಿ ನಾವು ರೇಬೀಸ್ ಆ ರೋಗದ ಬಗ್ಗೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಸಣ್ಣ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಶಾಲಾ ಕಾಲೇಜಿಗೆ ಭೇಟಿನಾಗಿ ಮಕ್ಕಳಿಗೆ ಈ ರೋಗದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದೇ ರೀತಿ ನಾವು ಸಾಕು ಪ್ರಾಣಿಗಳ ಮಾಲಕರಿಗೆ ರೋಗದ ಮಹತ್ವವನ್ನು ನೀಡಿ ಅವರಿಗೆ ಚಿಕ್ಕ ವಯಸ್ಸಿನಿಂದ ಸತತವಾಗಿ ವರ್ಷ ಅದಕ್ಕೆ ಲಸಿಕೆ ಹಾಕಬೇಕಂತ ತಿಳುವಳಿಕೆ ನೀಡಿ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದೇ ರೀತಿ ಬೀದಿ ನಾಯಿಗಳು ಕೂಡ ಬೀದಿ ನಾಯಿ ಸಂತಾನಹರಣ ಚಿಕಿತ್ಸೆ, ಬೀದಿ ನಾಯಿ ಹತೋಟಿ ಮಾಡುವಂಥ ಸ್ಥಳೀಯ ಏನು ಸಂಸ್ಥೆಗಳದಾವು ಆ ಸಂಸ್ಥೆಗಳ ಒಂದು ಸಹಾಯದೊಂದಿಗೆ ಬೀದಿ ನಾಯಿ ಸಂತಾನಹರಣ ಚಿಕಿತ್ಸೆ ಹಾಗೂ ಬೀದಿ ನಾಯಿಗೆ ಲಸಿಕೆ ಕೊಡುವಂಥ ಕಾರ್ಯಕ್ರಮನೂ ಸತತವಾಗಿ ನಡೀತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣ ನಡಿಬೇಕಂತ ಸರ್ಕಾರದ ಒಂದು ಉದ್ದೇಶ ಇದೆ. ಇದರಲ್ಲಿ ಹೆಚ್ಚಿನ ಒತ್ತು ಸರ್ಕಾರ ಈಗ ನೀಡ್ತಾ ಇದೆ. ಉತ್ತಮ ಸರ್. ಜನರ ಪ್ರತಿಕ್ರಿಯೆ ಹೇಗಿದೆ ಈ ಒಂದು ದಿನದ ಕುರಿತು? ಜನರ ಪ್ರತಿ ಭಾರಿ ಉತ್ತಮವಾಗಿದೆ. ಯಾಕಂದ್ರೆ ಪಶುವೈದ್ಯರ ಮುಂಜಾನೆ ಎದ್ದ ಯಾರೇ ರೈತ ಆಗಲಿ ಅವ್ರು ನೆನಪು ಮಾಡೋದು ಪಶುವೈದ್ಯರನ್ನ. ಯಾಕಂದ್ರೆ ಹಾಲು ಇಳುವರಿ ಸರಿಯಾಗಲಿಲ್ಪ ಅಥವಾ ತನ್ನ ಹಸು ಅಥವಾ ಎಮ್ಮೆ ಸರಿಯಾಗಿ ಮೇವು ತಿನ್ನಲೇ ಇಲ್ಲ, ಏನಾದರೂ ತೊಂದರೆ ಇತ್ತು ನಮ್ಮನ್ನು ನೆನೆಸ್ತಾರೆ. ಸೊ ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ನಮ್ಮನ್ನು ನೆನೆಸ್ತಾರೆ. ಯಾಕಂದ್ರೆ ಮುಂಜಾನೆ ಯಾರಿಗಾದ್ರೂ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ವೃದ್ಧರು ಇರ್ಬೋದು, ಅವ್ರಿಗೆ ಬೇಕಾಗಿರೋದು ಹಾಲು, ಚಹಾ, ಕಾಫಿಯಿಂದ ಪ್ರಾರಂಭ ಆಗಿದ್ದೇವೆ. ಸೊ ಅದಕ್ಕಾಗಿ ಪಶುವೈದ್ಯರು ಎಲ್ಲರೂ ನೆನೆಸ್ತಾರೆ. ಸೊ ಪಶುವೈದ್ಯರಿಗೆ ಮಹತ್ವ ಹೆಚ್ಚಾಗ್ತಾ ಇದೆ. ಇನ್ನೂ ಹೆಚ್ಚು ಸೇವೆ ನೀಡಲಿಕ್ಕೆ ಸರ್ಕಾರ ಸಾಕಷ್ಟು ಇದರ ಪ್ರಯತ್ನ ಮಾಡ್ತಾ ಇದೆ. ಸೊ ಪಶುವೈದ್ಯಕೀಯ ಸೇವೆಯಿಂದ ಪಶುಗಳ ಆರೋಗ್ಯ ಸುಧಾರಣೆ ಆಯ್ತಂದ್ರೆ ಆಹಾರ ಭದ್ರತೆಗೆ ಬಹಳ ಪಶುಪಾಲನಾ ಇಲಾಖೆಯ ಒಂದು ಕೊಡುಗೆ ಆಗುತ್ತೆ. ಬಹಳ ಉತ್ತಮ ಸರ್. ಈ ದಿನದೊಂದು ವರ್ಲ್ಡ್ ವೆಟನರಿ ಡೇದೊಂದು ಯಾವೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಾ ಅದ್ರ ಬಗ್ಗೆ ತಿಳಿಸೋದಾ? ನಾವು ಈ ಪಶುವೈದ್ಯರಿಂದ ಮುಖ್ಯವಾಗಿ ಜಾಗೃತ ಶಿಬಿರ ಹಮ್ಮಿಕೊಳ್ತಾ ಇದೆ. ಜಾಗೃತಿ ಅಂದರೆ ಈಗ ಒಂದು ರೋಗ ಹರಡುವಿಕೆ ಬಗ್ಗೆ ಆಗಲಿ, ವಿವಿಧ ರೋಗಗಳ ಬಗ್ಗೆ ಆಗಲಿ, ಅದನ್ನು ರೈತರಲ್ಲಿ ಹಾಗೂ ಸಾರ್ವಜನಿಕ ರೋಗ ಯಾವ ರೀತಿ ಹರಡ್ತಾವೆ ಅಂತೇಳಿ ಜಾಗೃತಿ ಶಿಬಿರಗಳನ್ನ ಹಾಕಿಕೊಳ್ಳೋದು. ಅದೇ ರೀತಿ ಪ್ರಾಣಿ ಆರೋಗ್ಯ ಶಿಬಿರಗಳು, ಪ್ರಾಣಿಗಳ ಆರೋಗ್ಯ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ, ವ್ಯಾಕ್ಸಿನೇಷನ್ ಕ್ಯಾಂಪ್ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ಸಮ್ಮೇಳನಗಳನ್ನು, ವರ್ಕ್ಶಾಪ್ಗಳನ್ನು ಅಥವಾ ವೆಬಿನಾರ್ಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಶಾಲೆಗಳಲ್ಲಿ, ಸಮುದಾಯಗಳಲ್ಲಿ ನಾವು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದು, ಮಾಧ್ಯಮ ಅಭಿಯಾನಗಳು, ಆಮೇಲೆ ಸಾಮಾಜಿಕ ಮಾಧ್ಯಮ ಚಟುವಟಿಕೆಗಳನ್ನ ಹಾಕೋತೀವಿ. ಅದೇ ರೀತಿ ಉಚಿತ ಚಿಕಿತ್ಸಾ ಶಿಬಿರಗಳನ್ನ ಹಾಕ್ತಾ ಇದ್ವಿ. ಈ ರೀತಿ ಆಮೇಲೆ ಇನ್ನೊಂದು ನಾವು ಯಾವುದೇ ಒಂದು ನಮ್ಮ ಲಸಿಕಾ ಕಾರ್ಯಕ್ರಮ ಇರ್ಬೋದು, ಏನಿರ್ಬೋದು, ಅದನ್ನ ಒಂದು ಒಳ್ಳೆ ಮಟ್ಟದಲ್ಲಿ ಉದ್ಘಾಟನೆ ಮಾಡುವಂಥ ಒಂದು ಗಣ್ಯರನ್ನು ಕರೆಸಿ ಗ್ರಾಮದಲ್ಲಿರ್ಬೋದು ಅಥವಾ ಜಿಲ್ಲೆಯಲ್ಲಿರ್ಬೋದು ಗಣ್ಯ ವ್ಯಕ್ತಿಗಳಿಂದ ಉದ್ಘಾಟನೆ ಮಾಡಿ ಹೆಚ್ಚಿನ ಒಂದು ಪ್ರಚಾರ ನೀಡಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತ ಒಂದು ಸಂದೇಶವನ್ನು ಎಲ್ಲರಿಗೂ ಕಳಿಸ್ತೀವಿ. ಬಹಳ ಮುಖ್ಯವಾದ ವಿಷಯ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಜನರು ಇದ್ರ ಬಗ್ಗೆ ಜಾಗೃತಿ ಆಗ್ತಾ ಇದ್ದಾರೆ. ಆದ್ರೂ ನಾವು ಬೀದಿಯಲ್ಲಿ ಬೀದಿ ನಾಯಿಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರಾದ ನಾವು ಯಾವ ರೀತಿ ಕಾಳಜಿ ವಹಿಸಬಹುದು ಅದ್ರ ಬಗ್ಗೆ ತಿಳಿಸ್ಬೋದು? ಅಲ್ಲಿ ಬೀದಿ ನಾಯಿಗೆ ಹೇಳಬೇಕು, ಮುಖ್ಯವಾಗಿ ಎಲ್ಲಾಗಲೇ ಸ್ವಚ್ಛತಾ ಅಭಿಯಾನ ಎಲ್ಲ ಕಡೆ ನಡೀತಾ ಇದೆ. ಆದ ಸ್ವಚ್ಛತಾ ಪರಿಕಲ್ಪನೆ ಪ್ರತಿಯೊಬ್ಬ ನಾಗರಿಕರ ಒಂದು ಕರ್ತವ್ಯ ಆಗಬೇಕಾಗತ್ತೆ. ಯಾಕಂದರೆ ಈಗ ಬೀದಿ ನಾಯಿಗಳ ಸಂಖ್ಯೆ ಯಾವಾಗ ಹೆಚ್ಚಾಗ್ತಾಯಿದೆ ಅಂದರೆ ಬೀದಿ ನಾಯಿಗೆ ಆ ನಾಯಿಗಳೇ ಮುಖ್ಯವಾಗಿ ಏನು ಬೇಕು. ಈಗ 2 ಥರ ನಾಯಿಗಳು ಬರ್ತವೆ. ಒಂದು ಬೀದಿ ನಾಯಿ, ಇನ್ನೊಂದು ಸಾಕು ಪ್ರಾಣಿಗಳು. ಸಾಕು ಪ್ರಾಣಿಗಳ ಜವಾಬ್ದಾರಿ ಮಾಲೀಕರದಾಗಿರುತ್ತೆ. ಆಮೇಲೆ ಬೀದಿ ನಾಯಿಗಳ ಜವಾಬ್ದಾರಿ ಸ್ಥಳೀಯ ಸಂಸ್ಥೆಗಳು ಅಥವಾ ಅಲ್ಲಿ ಇರುವಂಥ ನಗರ ರಹವಾಸಿಗಳಿರ್ತಾರೆ, ಅವ್ರ ಜವಾಬ್ದಾರಿ ಇರುತ್ತೆ. ಈ ರಹವಾಸಿಗಳ ಜವಾಬ್ದಾರಿ ಏನೊಂದು ತಾವು ಉಪಯೋಗ ಮಾಡುವಂಥ ಆಹಾರ ಏನಿದೆ, ಆಹಾರದ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಅದು ಅಲ್ಲಿ ಇಲ್ಲಿ ನೀವು ಚೆಲ್ಲಿದ್ರೆ ಏನಂತೆ ಅಲ್ಲಿ ಆಹಾರಕ್ಕಾಗಿ ನಾಯಿಗಳು ಅಲೆದಾಡ್ತಿರ್ತಾವೆ. ಸೊ ಆಹಾರ ಸಿಕ್ಕ ಏನು ಬೇಕಾಗಿಲ್ಲ, ಆಹಾರ ಒಂದು ಬೇಕು, ಲೈಂಗಿಕ ಕ್ರಿಯೆ ಒಂದು ಬೇಕು, ಎರಡೇ ಮುಖ್ಯವಾದ ಉದ್ದೇಶ ಇರ್ತೈತೆ. ಸೊ ಆಹಾರ ಸಿಕ್ಕಾಗ ಅಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಹಾರ ತಿಂದಮೇಲೆ ಅಂತೆ ನೆಕ್ಸ್ಟ್ ಲೈಂಗಿಕ ಕ್ರಿಯೆ ಮಾಡಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದಕ್ಕಾಗಿ ವ್ಯವಸ್ಥಿತವಾಗಿ ಈಗೇನು ಸ್ಥಳೀಯ ಸಂಸ್ಥೆಗಳು ಒಂದು ಸೌಲಭ್ಯ ಕಲ್ಪಿಸಿಕೊಟ್ಟಿದೆ ಎಲ್ಲರಿಗೂ. ಆ ಒಂದು ಸೌಲಭ್ಯ ಪಡೆದುಕೊಂಡು ನಾವು ವ್ಯವಸ್ಥಿತವಾಗಿ ನಾವು ಆಹಾರ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡಬೇಕು. ಅದೇ ರೀತಿಯಾಗಿ ನಾವು ಒಂದು ಗಲ್ಲಿಯಲ್ಲಿ ಅಥವಾ ರಹವಾಸಿ ಇರುವಂಥ ಏನು
ಸ್ಥಳ ಇರ್ತೈತಿ. ಆದರೆ ಎಲ್ಲರೂ ಕೂಡಿ 1 ಅಥವಾ 2 ನಮ್ಮ ಗಲ್ಲಿಯಲ್ಲಿ ನಾಯಿ ಸಾಕೋಬೇಕು, ಬೀದಿ ನಾಯಿಗಳು. ಬರೀ ಆಹಾರ ನೀಡುವುದರಿಂದ ನಾಯಿ ಸಾಕುವುದಂತ ಪದ್ಧತಿ ಅಲ್ಲದು. ಆಹಾರ ಜೊತೆಯಾಗಿ ಈ ಬೀದಿ ನಾಯಿಗೆ ವೈದ್ಯಕೀಯ ಸೌಲಭ್ಯ ಕೊಡಬೇಕು. ಅಥವಾ ಅದು ಗಂಡು ಅಥವಾ ಹೆಣ್ಣು ನಾಯಿಗೆ ಅಂದರೆ ಮುಂದೆ ಅದು ಸಂತಾನ ಆಗಲಾರದಂಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಯ ಸಹಕಾರದೊಂದಿಗೆ ಆ ಕಾರ್ಯಕ್ರಮ ಮಾಡಿದರೆ ಏನಾಗುತ್ತೆ, ತಮ್ಮ ಗಲ್ಲಿಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ನಾಯಿ ಇರ್ತವೆ. ಆ ಕಡಿಮೆ ಸಂಖ್ಯೆ ನಾಯಿ ಇರೋದ್ರಿಂದ ಬೇರೆ ನಾಯಿಗಳು ಬೇರೆ ಗಲ್ಲಿಂದ ಬೇರೆ ಸ್ಥಳದಿಂದ ಈ ಸ್ಥಳಕ್ಕೆ ನಾಯಿಗಳು ಬರೋದಿಲ್ಲ. ಯಾಕಂದ್ರೆ ಈ ನಾಯಿಗಳಿಗೆ ಒಂದು ಟೆರಿಟರಿಯಲ್ ಡಾಮಿನೆನ್ಸ್ ಅಂತ ಇರ್ತದೆ. ಸೊ ತಮ್ಮ ಸ್ಥಳೀಯಲ್ಲಿ ಬೇರೆ ನಾಯಿಗಳು ಬಿಡಲಿಕ್ಕೆ ಬಿಡುದಿಲ್ಲ, ನಿಮ್ಮ ಒಂದು ಏನು ಕಾವಲುಗಾರ ಉಳಿತಾವು. ಸೊ ಅದಕ್ಕಾಗಿ ಈ ರೀತಿ ಪಾಲನೆ ಮಾಡಿದ ಬೀದಿ ನಾಯಿಗಳ ಸಂಖ್ಯೆನ ಕಡಿಮೆ ಮಾಡಬೇಕು. ಈಗಾಗಲೇ ಸಾಕಷ್ಟು ಎಲ್ಲ ಸಂಸ್ಥೆಗಳು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಬಟ್ ಸಾರ್ವಜನಿಕರ ಒಂದು ಸಹಕಾರ ಬಹಳ ಅತಿ ಅವಶ್ಯ ಇದರಲ್ಲಿ. ಎಷ್ಟೋ ಸಲ ಈಗ ಪ್ರಾಣಿ ಪ್ರಿಯರು ಈಗ ಬೀದಿ ನಾಯಿಗೆ ಆಹಾರ ಹಾಕುವಂತ ಪದ್ಧತಿ ಇದೆ. ಅವ್ರ ಏನು ಆಹಾರ ಹಾಕಲಿಕ್ಕೆ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ. ಪ್ರೀತಿ ಇದ್ದವ್ರು ನಾಯಿ ಹಾಕಬೇಕು, ಅವಕ್ಕೂ ಜೀವಿಸಲಿ ಹಕ್ಕಿದೆ. ಆದ್ರೆ ಅದಕ್ಕೊಂದು ಸೂಕ್ತವಾದ ಸ್ಥಳವನ್ನು ನಿಗದಿ ಮಾಡಬೇಕು. ಮಕ್ಕಳು ಅಡ್ಡಾಡುವ ಜಾಗದಲ್ಲಿ, ಶಾಲೆಗಳ ಸಮೀಪದಲ್ಲಿ ಅಥವಾ ಈ ಹಾಸ್ಪಿಟಲ್ ಸಮೀಪದಲ್ಲಿ ನಾವು ಆಹಾರವನ್ನು ಹಾಕಬಾರ್ದು. ಹಾಕಿದಂತ ನಾಯಿಗಳ ಗುಂಪು ಜಾಸ್ತಿ, ಯಾಕೆ ಜನ ಜಾಸ್ತಿ ಅಡ್ಡಾಡ್ತಿರ್ತಾರೆ. ಸೊ ಅದಲ್ಲಿ ಏನಾಗುತ್ತೆ, ನಾಯಿಗಳು ಆಹಾರ ತಿನ್ನಬೇಕಾದ್ರೆ ಯಾರಾದ್ರೂ ಅವಕ್ಕೆ ತೊಂದರೆ ಮಾಡಿದ್ರೆ ಅವು ಅಗ್ರೆಸಿವ್ ಆಗಿಬಿಡ್ತಾವೆ. ಆಕ್ರಮಣಕಾರಿ ಒಂದು ಮನೋಭಾವ ಬಂದು ಆಕ್ರಮಣ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ನಾವು ಜನದಟ್ಟಣೆ ಕಡಿಮೆ ಇರುವ ಜಾಗದಲ್ಲಿ ಆಹಾರ ನೀಡುವಂತ ಪದ್ಧತಿಯನ್ನು ಅಳವಡಿಸಬೇಕು. ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅದು ಬಹಳ ಮುಖ್ಯವಾದ ಪಾಯಿಂಟ್ ತಾವು ಹೇಳಿದ್ರಿ. ಈಗ ವನ್ಯಜೀವಿ ಸಂರಕ್ಷಣೆಗೆ ಪಶುವೈದ್ಯರು ಹೇಗೆ ಕೊಡುಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡೆಯೋಣ ಸರ್. ಆದರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ. ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದಲ್ಲ. ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು. ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ.
ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ವೆಟನರಿ ಡೇ, ವಿಶ್ವ ಪಶು ವೈದ್ಯಕೀಯ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮುಖ್ಯ ಪಶು ವೈದ್ಯಾಧಿಕಾರಿ, ತಾಲೂಕಾ ಪಶು ವೈದ್ಯಕೀಯ ವಿಸ್ತರಣಾಧಿಕಾರಿ ಬೆಳಗಾವಿಯ ಡಾಕ್ಟರ್ ಶ್ರೀಕಾಂತ್ ಮಹಲಿಂಗಯ್ಯ ಗಾವಿ ಅವರು. ಕಾರ್ಯಕ್ರಮದಲ್ಲಿ ಸರ್, ಬ್ರೇಕ್ನ ಮುಂಚೆ ನಾನು ನಿಮಗೆ ಕೇಳಿದೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ. ವನ್ಯಜೀವಿಗಳಿಗೆ ಚಿಕಿತ್ಸೆ ನೀಡುವುದು, ರೋಗ ನಿಯಂತ್ರಣ ಮಾಡುವುದು ಅಥವಾ ಸಂರಕ್ಷಣಾ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡುವುದು, ಇದರಲ್ಲಿ ಪಶುವೈದ್ಯರ ಪಾತ್ರ ಮಹತ್ವವಾಗಿರುತ್ತದೆ. ಈ ವನ್ಯಜೀವಿಗಳ ಸಂರಕ್ಷಣೆ ವಿವಿಧ ಥರವಾದ ವನ್ಯಜೀವಿ ಇರ್ತಾವೆ. ಅಲ್ಲಿ ಆನೆ ಇರ್ಬೋದು, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಅಥವಾ ಪಕ್ಷಿಗಳು ಇರ್ತವೆ, ಕ್ರೊಕೊಡೈಲ್ ಅಂತ ಇರ್ತಾವೆ, ಅಕ್ವೇಟಿಕ್ ಎನಿಮಲ್ಸ್ ಇರ್ತಾವೆ, ಟೆರೆಸ್ಟ್ರಿಯಲ್ ಎನಿಮಲ್ಸ್ ಇರ್ತಾವೆ, ಬೇರೆ ಬೇರೆ ಥರ ಎನಿಮಲ್ಸ್ ಇರ್ತವೆ. ಎಲ್ಲವನ್ನು ನಾವು ತಿಳಿದುಕೊಂಡು ಅವಕ್ಕೆ ಉಪಚಾರ ಮಾಡೋದು, ಅವಕ್ಕೆ ಸಂರಕ್ಷಣೆ, ಅದಕ್ಕೊಂದು SOP ಅಂತ ಇರ್ತದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರ್ತದೆ. ಆ ರೀತಿ ನಾವು ಮಾಡಬೇಕಾಗತ್ತೆ. ಇದು ಅರಣ್ಯ ಅಧಿಕಾರಿಗಳ ಒಂದು ಸಂಯೋಜನೆ, ಸಹಕಾರದಿಂದ ನಾವು ಎಲ್ಲ ಕಡೆ ಇದನ್ನು ಸೇವೆಯನ್ನು ಕೊಡ್ತಾ ಇದ್ದೇವೆ. ಸೊ ಇದು ಭಾರಿ ಒಂದು ನಮ್ಮ ಜೀವ ಒಂದು ರಕ್ಷಣೆ ಮಾಡಿಕೊಂಡು ನಾವು ಅವಕ್ಕೆ ನಾವು ಸೇವೆಯನ್ನು ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಅನುಭವ ಬೇಕು. ಮತ್ತು ವನ್ಯಜೀವಿ ಇನ್ನು ಸ್ಪೆಷಲಿಸ್ಟ್ ಅಂತ ಅದಾರೆ, ಅವು ಸಪ್ರೇಟಾಗಿ ಅವರೇ ಆದ ಒಂದು ಅದಕ್ಕೊಂದು ಇದು ನಮ್ಮ ವೈದ್ಯಕೀಯ ಪಶುವೈದ್ಯಕೀಯ ಶಿಕ್ಷಣ ಜೊತೆಗೆ ಹೆಚ್ಚಿನ ಒಂದು ತರಬೇತಿ ಪಡೆದು ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಸೊ ವನ್ಯಜೀವಿ ರಕ್ಷಣೆ ಅಥವಾ ರೋಗ ನಿಯಂತ್ರಣ ಯಾಕೆ ಅವಶ್ಯಕತೆ ಅದರ, ನಾವು ಸಾಕು ಪ್ರಾಣಿಗಳಿಗೆ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಕೊಡಬಹುದು ಅಥವಾ ರೋಗ ನಿಯಂತ್ರಣಕ್ಕಾಗಿ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದು. ಆದರೆ ವನ್ಯಜೀವಿಗಳಿಗೆ ಮಾಡೋದು ಒಂದು ಕಠಿಣ ಆಗ್ತದೆ. ಈಗ ಉದಾಹರಣೆಗೆ ನಾವು ಹೇಳ್ತೀವಿ ರೇಬೀಸ್ ರೋಗ ಇದು ಏನು ವನ್ಯಜೀವಿಗಳಾದ ನರಿ, ತೋಳಗಳಲ್ಲಿ ರಿಸರ್ವಾಯರ್ ಹೋಸ್ಟ್ ಅಂತ ಇರ್ತದೆ. ಸೊ ಅವಕ್ಕೂ ವ್ಯಾಕ್ಸಿನೇಷನ್ ಮಾಡೋದು ಭಾರಿ ಕಷ್ಟದ ಕೆಲಸ. ಅದಕ್ಕಾಗಿ ಅವನ್ನ ನಾವು ವನ್ಯಜೀವಿ ಮತ್ತು ಸಾಕು ಪ್ರಾಣಿಗಳ ಒಂದು ಏನು ನಡು ಜೋನ್ ಅಂತ ಇರ್ತದಲ್ಲ, ಅದನ್ನ ಮೇಂಟೈನ್ ಮಾಡ್ಬೇಕು. ಬಫರ್ ಜೋನ್ ಅಂತ ಹೇಳ್ತೀವಿ ನಾವು, ಅದು ಮೇಂಟೈನ್ ಮಾಡ್ಬೇಕಾಗತ್ತೆ. ಆಮೇಲೆ ಅರಣ್ಯ ರಕ್ಷಣೆ ಬಹಳ ಮುಖ್ಯವಾದ. ಅರಣ್ಯ ರಕ್ಷಣೆ ಮಾಡಲಿಲ್ಲಪ್ಪ ಅಂದರೆ ವನ್ಯಜೀವಿಗಳು ನಮ್ಮ ನಾಡಿಗೆ ಬಂದು ನಮ್ಮಲ್ಲಿರುವಂಥ ಸಾಕು ಪ್ರಾಣಿಗಳಿಗೆ ತೊಂದರೆ ಮಾಡ್ತೇವೆ ಮತ್ತು ಮನುಷ್ಯರಿಗೆ ತೊಂದರೆ ಮಾಡ್ತೇವೆ. ಅದಕ್ಕೆ ವನ್ಯಜೀವಿಗಳಿಗೆ ಬೇಕಾದಂಥ ಏನು ಆಹಾರದಾಗ್ಬೋದು, ಅರಣ್ಯ ಆಗ್ಬೋದು, ಅದನ್ನೆಲ್ಲ ಸಂರಕ್ಷಣೆ ಮಾಡೋದು ಅರಣ್ಯ ಅಧಿಕಾರಿಗಳ ಜೊತೆಗೆ ನಮ್ಮ ಪಶುವೈದ್ಯರ ಪಾತ್ರ ಬಹುಮುಖ್ಯವಾಗಿದೆ. ಅವಾರ್ಡ್ ಬಗ್ಗೆ ಮಾತನಾಡೋಣ. ವರ್ಲ್ಡ್ ವೆಟನರಿ ಡೇ ಅವಾರ್ಡ್ ಅಥವಾ ವಿಶ್ವ ಪಶು ವೈದ್ಯಕೀಯ ದಿನದ ಪ್ರಶಸ್ತಿ, ಅದರ ಬಗ್ಗೆ ತಿಳಿಸಿ. ಆ್ಯಂಡ್ ಅದರ ಮಹತ್ವ ಏನು? ವರ್ಲ್ಡ್ ವೆಟನರಿ ಡೇ ದಿವಸ ಈ ವೆಟನರಿ ಪಶುವೈದ್ಯಕೀಯ ಸೇವೆಯಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ, ಉದಾಹರಣೆಗೆ ಒಂದು ಜಾಗೃತಿ ಕಾರ್ಯಕ್ರಮ ಆಗ್ಬೋದು, ಲಸಿಕಾ ಕಾರ್ಯಕ್ರಮ ಆಗ್ಬೋದು, ರಿಸರ್ಚ್ ಏನಾದರೂ ಸಂಶೋಧನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನಾದರೂ ಸಾಧನೆ ಮಾಡಿದ್ರೆ ಅಂಥವ್ರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು ದಿನ ಆಗಿರುತ್ತದೆ. ವೆಟನರಿ ಡೇ ಬಗ್ಗೆ ನಾವು ಮಾತನಾಡಿದ್ವಿ. ವೆಟನರಿ ಡಾಕ್ಟರ್ ಪಶು ವೈದ್ಯರ ಬಗ್ಗೆ ಮಾತನಾಡೋಣ. ಅವರ ಒಂದು ತಾವೇ ಹೇಳಿದ್ರಿ, ಪ್ರಾರಂಭದ ಮುಂಜಾನೆಯ ದಿನದಲ್ಲಿಯೇ ರೈತರು ನಮ್ಮನ್ನು ನೆನೆಸ್ತಾರೆ. ಸ್ವಲ್ಪ ನಿಮ್ಮ ದಿನಚರ್ಯ ಅಥವಾ ರೂಟೀನ್ ಬಗ್ಗೆ ತಿಳಿಸ್ಬೋದಾ? ಈಗ ಪಶು ವೈದ್ಯರಾಗಿ ನಮಗೆ ಮುಖ್ಯವಾಗಿ ಪಶುಗಳ ಆರೋಗ್ಯ ರಕ್ಷಣೆ ಮಾಡೋದು, ಪಶು ಕಲ್ಯಾಣವನ್ನು ಕಾಪಾಡುವ, ಎನಿಮಲ್ ವೆಲ್ಫೇರ್ ಏನು ಒಂದು ಮಾರ್ಗಸೂಚಿ ಅದ. ಅಂದರೆ ಎನಿಮಲ್ ಪ್ರಾಣಿಗಳಿಗೂ ಕೂಡ ನಮ್ಮ ಸಂವಿಧಾನದಲ್ಲೇ ಬರೆದಿದೆ, ಪ್ರಾಣಿಗಳಿಗೂ ಕೂಡ ಎಲ್ಲ ಹಕ್ಕುಗಳಿದಾವೆ, ಜೀವಿಸಲಿಕ್ಕೆ, ಆಹಾರಕ್ಕಾಗಿ, ಶೆಲ್ಟರ್ಗಾಗಿ ಎಲ್ಲ ಹಕ್ಕಿದೆ. ಸೊ ಅದಕ್ಕಾಗಿ ಏನೇ ಮಾಡಿದ್ರು ಇದು ಎಲ್ಲರೂ ಏನಂತೆ ಮನುಷ್ಯರಿಗೆ ಅಷ್ಟೇ ಸೀಮಿತವಾಗಿಲ್ಲ, ಇದೆಲ್ಲ ಈ ಭೂಮಿಯಲ್ಲಿ ಇರುವಂಥ ಎಲ್ಲ ಜೀವಿಗಳಿಗೆ ಇದು ಸೀಮಿತವಾಗಿರ್ತದೆ. ಅದಕ್ಕೆ ಎಲ್ಲ ಜೀವಿಗಳಿಗೆ ಒಂದು ಜೀವಿಸುವಂಥ ಹಕ್ಕು ಇರೋದ್ರಿಂದ ಪಶು ಆರೋಗ್ಯದ ಬಗ್ಗೆ ಹೆಚ್ಚು ನಾವು ಪಶು ವೈದ್ಯರು ಗಮನ ಕೊಡ್ತಾರೆ. ಅದೇ ರೀತಿಯಾಗಿ ಇಂಡೈರೆಕ್ಟ್ಲಿ ಆಗಲೇ ಹೇಳಿ ಪಶು ಆರೋಗ್ಯ ರಕ್ಷಣೆಯಿಂದ ಮಾನವ ಆರೋಗ್ಯವನ್ನು ರಕ್ಷಣೆ ಮಾಡ್ತಿದೆ. ಅದೇ ರೀತಿ ಆಹಾರ ಭದ್ರತೆ ನೋಡಿ, ಈಗ ನಮ್ಮ ಜನಸಂಖ್ಯೆ 140 ಕೋಟಿ ಇದೆ. ಭಾರತೀಯ ಜನಸಂಖ್ಯೆ 140 ಕೋಟಿ ಇದೆ. ನಾವು ಎಲ್ಲ 140 ಕೋಟಿ ಜನಕ್ಕೆ ಪೌಷ್ಟಿಕಾಂಶ ಕೊಡಬೇಕಾದ್ರೆ ಈಗ ಆಹಾರ ಪ್ರಾಣಿ ಆಧಾರಿತ ಪೌಷ್ಟಿಕಾಂಶ ಮಾತ್ರ ಈಗ ನಮಗೆ ಲಭ್ಯವಿರೋದು. ಯಾಕಂದರೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ, ಹೆಚ್ಚಿನ ಪ್ರೋಟೀನ್ ಸಿಗ್ತಾ ಇಲ್ಲ. ಅದಕ್ಕೆ ಎಲ್ಲರಿಗೂ ಬೆಳೆಯುವಂಥ ಜನಸಂಖ್ಯೆ ಪ್ರೋಟೀನ್ ಆಧಾರಿತ ಆಹಾರ ನೀಡಬೇಕಾದ್ರೆ ನಾವು ಪ್ರಾಣಿಗಳಿಂದ ಉತ್ಪಾದನೆ ಆಗುವಂಥ ಪ್ರೋಟೀನ್ ಸೋರ್ಸನ್ನು ಹೆಚ್ಚಿಗೆ ಮಾಡಬೇಕು. ಸೊ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದನೆ ಮಾಡಬೇಕಾದ್ರೆ ಅವಕಾಶ ಇರುವಂಥ ಒಂದು ಕ್ಷೇತ್ರ ಯಾವುದಂದರೆ ಪಶುಪಾಲನೆ. ಸೊ ಆಹಾರ ಭದ್ರತೆಗಾಗಿ ಹೆಚ್ಚಿನ ಒತ್ತು ನೀಡುವಂಥ ಹೆಚ್ಚು ಅವಕಾಶ ಇರುವಂಥ ಕ್ಷೇತ್ರ ಯಾವುದು? ಪಶುಪಾಲನೆ. ಸೊ ಆಹಾರ ಭದ್ರತೆಯಾಗಿ ಪಶುಪಾಲನೆ ಒಂದು ಆಧಾರ ಅಂತ ಹೇಳ್ಬೋದು. ಅದೇ ರೀತಿ ರೋಗ ತಡೆ ಅವ್ರು ನಮ್ಮ ಪಶುವೈದ್ಯರ ಕರ್ತವ್ಯ ಅಂದರೆ ಕಂಟ್ರೋಲ್ ಆಫ್ ಡಿಸೀಸಸ್ ಪ್ರಿವೆನ್ಷನ್ ಏನು ಪ್ರೋಗ್ರಾಮ್ ಇರುತ್ತೆ ಅದು ಮುಖ್ಯ ಇರ್ತೈತಿ. ಅದೇ ರೀತಿ ಅದ್ರ ಜೊತೆಯಾಗಿ ನಾವು ಕೂಡ ಈಗ ಪರಿಸರ ರಕ್ಷಣೆ, ಈ ಗ್ರೀನ್ ಹೌಸ್ ಅಂತ ಈ ಬರ್ತದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತಾ ಇದೆ, ಎನಿಮಲ್ ಕೂಡ ಏನ್ಬೇಕಂದ್ರೆ ಪ್ರಾಣಿಗಳು ಹೆಚ್ಚಾಗಿ ನಮ್ಮ ಏನು ಸಣ್ಣ ಪ್ರಾಣಿಗಳು, ದೊಡ್ಡ ಪ್ರಾಣಿಗಳು ಅಂತೇಳಿ ಮೆಲುಕು ಹಚ್ಚು ಪ್ರಾಣಿಗಳು ಏನೇ ಮಿಥೇನೆಲ್ಲ ಎಮಿಷನ್ ಮಾಡ್ತಿರ್ತಾವೆ. ಸೊ ಆಹಾರ ನಾವು ಹಾಕುವಂಥ ಏನು ಬ್ಯಾಲೆನ್ಸ್ ರೇಷನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಯಾಕಂದರೆ ಇನ್ನೂ ತನಕ ನಾವು ರೈತರಿನದಾವ ಆಹಾರ
ನೀಡುವ ಪದ್ಧತಿಯಲ್ಲಿ ಇನ್ನೂ ಹೆಚ್ಚು ಸುಧಾರಣೆ ಆಗಿಲ್ಲ. ಯಾಕಂದ್ರೆ ಅವು ಮೇವು ತಿನ್ನುವಂಥ ಪ್ರಾಣಿಗಳು ಯಾವ ರೀತಿ ಮೇವು ಹಾಕಬೇಕು, ಎಷ್ಟು ಮೇವು ಹಾಕಬೇಕು, ಆಮೇಲೆ ದಾನಿ ಮಿಶ್ರಣ ಅಂತೆ ಕಾನ್ಸಂಟ್ರೇಟ್ ಫೀಡಿಂಗ್ ಅಂತ ಹೇಳ್ತೇವೆ. ಸೊ ಅದು ನಿಯಮಿತ ಎಷ್ಟು ಅವಶ್ಯಕತೆ ಇದೆ ಅಷ್ಟು, ಒಮ್ಮೆ ಓವರ್ ಫೀಡಿಂಗ್ ಆಗುತ್ತೆ, ಒಮ್ಮೆ ಕಡಿಮೆ ಫೀಡಿಂಗ್ ಆಗುತ್ತೆ. ಸೊ ಓವರ್ ಫೀಡಿಂಗ್ ಆದರೆ ಹೆಚ್ಚು ಮಿಥೇನ್ ಗ್ಯಾಸ್ ಎಮಿಷನ್ ಆಗೋದ್ರಿಂದ ಪರಿಸರ ಇದಾಗ್ಬೋದು. ಅದಕ್ಕಾಗಿ ಕೊಟ್ಟಿಗೆ ನಿರ್ಮಾಣ, ಪ್ರಾಣಿಗಳ ನೀಡುವಂಥ ಆಹಾರದ ಬಗ್ಗೆ ತಿಳುವಳಿಕೆ ಇವೆಲ್ಲ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಗಮನಕ್ಕೆ ತಂದು ನಾವು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಬಹುದಾಗಿದೆ. ಅದೇ ರೀತಿಯಾಗಿ ಇದರಿಂದ ಪರಿಸರ ಸಂರಕ್ಷಣೆ ಕೂಡ ಮಾಡಬಹುದಾಗಿದೆ. ಅದೇ ರೀತಿ ನಾವು ಹೆಚ್ಚು ಜನ ಈಗ ಜಾನುವಾರರ ಚಟುವಟಿಕೆಗಳಿಂದ ಭಾಗವಹಿಸೋದ್ರಿಂದ ಈ ಅನ್ಎಂಪ್ಲಾಯ್ಮೆಂಟ್ ಏನು ಸಮಸ್ಯೆ ಇದೆ ಅದು ಒಂದು ನಿರ್ಮೂಲನೆ ಆಗಲಿಕ್ಕೆ ಅನುಕೂಲ. ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಪಶುಪಾಲನಾ ಇಲಾಖೆ ಬಹಳ ಮಹತ್ವದ ಕೊಡುಗೆ ನೀಡುತ್ತದೆ. ಅದೇ ರೀತಿ ಮಹಿಳೆಯರ ಪಾತ್ರ ಇದರಲ್ಲಿ ಜಾಸ್ತಿ. ಮಹಿಳೆಯರು ಪಶುಪಾಲನೆಯಲ್ಲಿ ಹೆಚ್ಚಾಗಿ ತೊಡಗಿಕೊಂಡಿದೆ. ಹೆಚ್ಚಾಗಿ ಹೈನುಗಾರಿಕೆಯಲ್ಲಿ ಮಹಿಳೆಯರ ಪಾತ್ರ ಜಾಸ್ತಿ ಇದೆ. ಇದರಿಂದ ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಕತಿ. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಹೈನುಗಾರಿಕೆ ಅಷ್ಟೇ ಅಲ್ಲ, ಈಗ ಕೋಳಿ ಸಾಕಾಣಿಕೆ ಬರೀ ಕೋಳಿ ಸಾಕಾಣಿಕೆ ಅಟ್ಟ ಒಂದು ಉದ್ಯೋಗ ಅಲ್ಲ. ಕೋಳಿ ಜೊತೆಯಾಗಿ ಕೋಳಿ ಮರಿಗಳನ್ನು ಹಂಚುವಂಥ ಅದು ಒಂದು ಉದ್ಯೋಗ. ಕೋಳಿಯ ಸಲಕರಣೆಗಳು ಇಕ್ವಿಪ್ಮೆಂಟ್ಸ್ ಉದ್ಯೋಗ ಮಾಡೋ ಅದು ಎಂಟರ್ಪ್ರಿನರ್ ಆಗಿ ಅವರು ಡೆವಲಪ್ ಆಗ್ಬೋದು. ಸೊ ಇದಕ್ಕಾಗಿ ಈಗ ಬರೀ ರೈತರಾಗಿ ಉಳಿಯೋದಕ್ಕಿಂತ ಎಂಟರ್ಪ್ರಿನರ್ ಆಗಿ ಡೆವಲಪ್ ಆಗ್ಬೋದು ಅಂತ ಹೇಳಿಸಿಂದ ಕೇಂದ್ರ ಸರ್ಕಾರ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಅದೆಲ್ಲ ರೈತರು ತಿಳ್ಕೊಂಡು ನಾವು ಕಡಿಮೆ ಪ್ರಮಾಣದಲ್ಲಿ ಜಾನುವಾರು ಸಾಕ್ತೇವೆ, ನಾವು ಜಾನುವಾರು ಸಂಖ್ಯೆನ ಜಾಸ್ತಿ ಮಾಡಿ ಹೆಚ್ಚಿನ ಆದಾಯನ ಪಡೆದು ಒಳ್ಳೆ ಉದ್ದಿಮೆದಾರರಾಗಿ ಪರಿವರ್ತನೆ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಸೊ ಅದ್ರ ಹೆಚ್ಚಿನ ತರಬೇತಿ ಹೋಗ್ಬೇಕು. ರೈತರಿಂದ ಗ್ರಾಮೀಣ ಭಾಗದ ನಮ್ಮ ಹಳೆಯ ಪದ್ಧತಿಯಲ್ಲೇ ಇನ್ನೂ ನಾವು ಜಾನುವಾರು ಸಾಕೋ ಪದ್ಧತಿ ಇದೆ. ಆ ಜಾನುವಾರು ಸಾಕಾಣಿಕೆ ಜೊತೆ ಏನೇ ಅದ ಹಾಲು ಕೊಟ್ಟರೆ ಮುಗಿತು, ಮತ್ತು ಅದರಿಂದ ಏನು ಬೇರೆ ಉತ್ಪಾದನೆ ಬಗ್ಗೆ ಗಮನ ಹರಿಸೋದಿಲ್ಲ. ವ್ಯಾಲ್ಯೂ ಆಡೆಡ್ ಪ್ರೊಡಕ್ಟ್ಸ್ ಇದಾವೆ. ಸೊ ಹಾಲಿನಲ್ಲಿ ಪನ್ನೀರು, ಗೀ, ತುಪ್ಪ ಅಂತಿದಾವೆ, ಐಸ್ ಕ್ರೀಮ್ ಅಂತಿದಾವೆ. ಅದರಲ್ಲಿ ಪೋಲ್ಟ್ರಿದಲ್ಲಿ ಬೇರೆ ಬೇರೆ ಇದಾವೆ. ಈಗ ಪೋಲ್ಟ್ರಿ ಮೀಟ್ ಅಂತ ಹೇಳ್ತೀವಿ, ಪ್ರೊಸೆಸ್ಡ್ ಪೋಲ್ಟ್ರಿ ಮೀಟ್ ಪ್ರೊಸೆಸಿಂಗ್ ಯೂನಿಟ್. ಈಗ ನೋಡಿ ನಗರ ಪ್ರದೇಶದಲ್ಲಿ ಇವು ಮಾಂಸದ ಅಂಗಡಿಗಳಿದಾವೆ. ಮಾಂಸದ ಅಂಗಡಿಗಳು ಯಾವ ರೀತಿ ಅದಾವ ಅಂದ್ರೆ ಜನರಿಗೆ ಅಲ್ಲಿ ಹೋಗಿ ಮಾಂಸ ನಾವು ಖರೀದಿ ಮಾಡಬೇಕು ಅನ್ನೋದೊಂದು ಇದು ಬರೋದಿಲ್ಲ, ಇಂಟ್ರೆಸ್ಟ್ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ನಾವು ಸ್ವಚ್ಛತೆ ನೋಡಿದ ಕೂಡಲೇ ಈಗ ನಮಗೆ ಇದು ಫುಡ್ ಹೆಲ್ದಿ ಇದೆ ಅನ್ನೋ ಒಂದು ಡೌಟ್ ಬರ್ತದೆ. ಅದಕ್ಕಾಗಿ ಈಗ ಕೇಂದ್ರ ಸರ್ಕಾರ ಅದಕ್ಕೊಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಪ್ರೋಗ್ರಾಮ್ದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಅವರು ಅಂಗಡಿಗಳನ್ನ ಸುಧಾರಿಸಲಿಕ್ಕೆ ಅವಕಾಶ ಇದೆ. ಸೊ ಆ ಒಂದು ಸೌಲಭ್ಯ ಪಡೆಯೋದು ಅವ್ರು ಮಾಡ್ಕೋಬೋದು. ಅಂದರೆ ಮೀಟ್ ಪ್ರೊಸೆಸಿಂಗ್ ಅದೇನು ಬರ್ತದಲ್ಲ ಅದು ಹೆಲ್ದಿಯಾಗಿರ್ಬೇಕು. ಏನು ಪ್ರೊಸೆಸ್ ಮಾಡ್ತಿರ್ತಾರೆ, ಕಟ್ ಮಾಡೋದಿರ್ಬೋದು, ಅದನ್ನ ಸ್ಟೋರೇಜ್ ಫ್ರಿಜ್ ಇರಬೇಕು ಅವ್ರ ಕಡೆ, ತಾವೇ ಅವ್ರು ತಮ್ಮ ಸ್ವಚ್ಛ ಪರ್ಸನಲ್ ಹೈಜೀನ್ ಕೂಡ ಇರಬೇಕು. ಅವ್ರ ಒಂದು ಏಪ್ರಾನ್ ಅಂತಿರ್ಬೋದು, ಹೆಡ್ ಕ್ಯಾಪ್ ಅಂತಿರ್ಬೋದು, ಮಾಸ್ಕ್ ಅಂತಿರ್ಬೋದು, ಗ್ಲೋವ್ಸ್, ಅವ್ರು ಉಪಯೋಗ ಮಾಡುವಂಥ ಸಲಕರಣೆ, ನೈಫ್, ಕಟ್ಟಿಂಗ್ ನೈಫ್ ಅಂತ ಇರ್ತಾರೆ, ಫುಡ್ ಗ್ರೇಡೆಡ್ ನೈಫ್ ಅಂತ ಅವ್ರು ಯೂಸ್ ಮಾಡಬೇಕು. ಸೊ ಎಲ್ಲ ಏನಿದಾವೆ ಫಾಲೋ ಮಾಡಿದ್ರೆ ಗುಣಮಟ್ಟದ ಆಹಾರ ಸಿಗೋದ್ರಿಂದ ನಾವು ಖಂಡಿತವಾಗಿ ಮನುಷ್ಯರ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಬೋದು. ಅದಕ್ಕಾಗಿ ನಾವು ಇವನ್ ಹಾಲು ಉತ್ಪಾದನೆ, ನಾವು ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಇರುವಂಥ ದೇಶ. ಆದರೆ ಹಾಲು ಉತ್ಪಾದನೆ ನಮ್ಮ ಪಶುಗಳ ಸಂಖ್ಯೆ ಅನುಗುಣ ನಮ್ಮ ಹಾಲು ಉತ್ಪಾದನೆ ಇನ್ನು ನಮಗೆ ಕಮ್ಮಿ ಅನಿಸುತ್ತೆ. ಯಾಕಂದರೆ ಇನ್ನೊಂದೇನೈತಿ, ಹಾಲು ಉತ್ಪಾದನೆ ಮಾಡಿದ್ರು ಎಕ್ಸ್ಪೋರ್ಟ್ ಆಗುವಂಥ ಹಾಲು ಇನ್ನೂ ಕಡಿಮೆ ಇದೆ. ಯಾಕಂದರೆ ಎಕ್ಸ್ಪೋರ್ಟ್ ಮಾಡುವಂಥ ಕ್ವಾಲಿಟಿ ನಮ್ಮಲ್ಲಿ ಬರ್ತಾ ಇಲ್ಲ. ಯಾಕಂದರೆ ನಾವು ಇಲ್ಲಿ ಏನು ಹಾಲಿನ ದರವನ್ನು ನಿಗದಿ ಮಾಡ್ತೀವಿ, ಅದನ್ನ ದರ ನಿಗದಿ ಮಾಡೋದು ಫ್ಯಾಟ್ ಕಂಟೆಂಟ್ ಮೇಲೆ ಮಾಡ್ತೀವಿ ನಾವು. ಬಟ್ ರೈತರು ಕೂಡ ಫ್ಯಾಟ್ ನೋಡಿ, ಗ್ರಾಹಕರು ಕೂಡ ಫ್ಯಾಟ್ ಎಷ್ಟಿದೆ ನೋಡ್ಕೊಂಡು ಹಾಲು ಖರೀದಿ ಮಾಡ್ತಾರೆ. ಆದರೆ ಬೇರೆ ದೇಶದಲ್ಲಿ ಆಗ ರೀತಿ ಇರೋದಿಲ್ಲ, ಗುಣಮಟ್ಟ ನೋಡ್ತಾರೆ. ಗುಣಮಟ್ಟ ಗೊತ್ತಾಗಬೇಕಾದ್ರೆ ಅಲ್ಲಿ ಕ್ರಿಮಿಗಳು ಎಷ್ಟಿದಾವೆ ಅಂದರೆ ಸೊಮ್ಯಾಟಿಕ್ ಸೆಲ್ ಕೌಂಟ್, ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ, ವೈರಸ್, ಫಂಗೈ ಎಷ್ಟಿದಾವೆ ನೋಡ್ಲಿಕ್ಕೆ ಸೊಮ್ಯಾಟಿಕ್ ಸೆಲ್ ಕೌಂಟ್ ಒಂದು ಎಸ್ಟಿಮೇಷನ್ ಇರುತ್ತೆ. ಮಿನಿಮಮ್ ಇಷ್ಟಿರಬೇಕು, ಅದು ಹೆಚ್ಚಿಗೆ ರಿಜೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಪಾಲನೆ ಮಾಡಬೇಕಾದ್ರೆ, ಅದನ್ನ ಪಾಲನೆ ಮಾಡಬೇಕಾದ್ರೆ ನಾವು ಹಾಲು ಹಿಂಡುವಂಥ ಏನು ಸ್ಥಳ ಇರ್ತೈತಿ, ವಾತಾವರಣ ಇರ್ತೈತಿ, ಕೊಟ್ಟಿಗೆ ಇರ್ತೈತಿ, ಅದನ್ನು ಉತ್ತಮ ಹಾಲು ಕರೆಯುವಂಥ ಪದ್ಧತಿ ಅಳವಡಿಸ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೊಟ್ಟಿಗೆ ಸ್ವಚ್ಛತೆ ಇರಬೇಕು. ಕೊಟ್ಟಿಗೆ ಅಂದರೆ ಕೊಟ್ಟಿಗೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು, ಚರಂಡಿ ವ್ಯವಸ್ಥೆ, ಸುತ್ತಮುತ್ತ ಚರಂಡಿ ವ್ಯವಸ್ಥೆ ಚೆನ್ನಾಗಿರಬೇಕು, ಹರಿಯುವಂಥ ನೀರು ಅಥವಾ ನಾವು ಜಾನುಗಳನ್ನೇನು ಅವಕ್ಕೆ ತೊಳಿತೀವಿ ಅದಕ್ಕೆ ಉಪಯೋಗಿಸುವಂಥ ನೀರು ಇರ್ತೈತೆ, ಅಥವಾ ಜಾನು ಉತ್ಪತ್ತಿ ಆಗುವಂಥ ಗಂಜಲು ಅಥವಾ ಸೆಗಣಿ ಏನಿರ್ತೈತೆ ಸರಿಯಾಗಿ ಹೋಗ್ಬೇಕು. ಕೊಟ್ಟಿಗೆಯಲ್ಲಿ ನಿಂದಿರಬಾರ್ದು, ಯಾವಾಗಿದ್ರೂ ಒಣ ಇರಬೇಕು, ಡ್ರೈ ಇರಬೇಕು ಅದು. ಸೊ ಆ ರೀತಿ ಇದನ್ನು ರೋಗಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದೇ ರೀತಿ ಜಾನುವಾರುಗಳು ಸ್ವಚ್ಛತೆ ಆಗಿರಬೇಕು. ಮೇಲಿಂದ ಮೇಲೆ ಜಾನುವಾರುಗಳನ್ನ ನಾವು ಸ್ನಾನವನ್ನು ಮಾಡಿಸುವಂಥ ಪದ್ಧತಿ ಇರಬೇಕು. ಅದೇ ರೀತಿ ನಾವು ವೈಯಕ್ತಿಕವಾಗಿ ಅಥವಾ ಹಾಲು ಹಿಂಡೋರು ಯಾರು ಇದ್ದಾರೆ ಅವರು ಕೂಡ ಸ್ವಚ್ಛ ಇರಬೇಕು. ಅವರಲ್ಲಿ ಕೈಯಲ್ಲಿ ಉಗುರುಗಳಿರ್ತಾವೆ, ಉಗುರುಗಳು ಕಟ್ ಮಾಡಿರಬೇಕು, ಕೈ ಸ್ವಚ್ಛ ಇರಬೇಕು, ತಾವು ಸ್ನಾನ ಮಾಡಿರ್ಬೇಕು. ಏನಾಗ್ತೈತೆ ಅಂದ್ರೆ ಮುಂಜಾನೆ ಎದ್ಕೊಳ್ಳಿ ಕೊಟ್ಟಿಗೆ ಸ್ವಚ್ಛ ಮಾಡ್ತಾರೆ, ಅದೇ ಕೆಲಸ ಮುಗಿಸಿದ ನಂತರ ಅದೇ ಒಂದು ವ್ಯವಸ್ಥೆಯಲ್ಲಿ ಹಾಲು ಹಿಂಡಕ್ಕೆ ಶುರು ಮಾಡ್ತಾರೆ. ಹಂಗಲ್ಲ, ಹಾಲು ಹಿಡಿದು ಅಂತ ಒಂದು ಪೂಜೆ ಮಾಡಿದಂಗೆ ಅದು. ಪೂಜೆ ಮಾಡಿದಂಗೆ ನಾವು ಪಾಲನೆ ಮಾಡಿದ್ರೆ ಉತ್ಪಾದನೆ ಆಗುವಂಥ ಹಾಲು ಗುಣಮಟ್ಟವಾಗಿರ್ತದೆ. ಸೊ ಅದು ಸೇವನೆ ಮಾಡಲಿಕ್ಕೆ ಸೂಕ್ತವಾಗಿರ್ತದೆ, ಆರೋಗ್ಯವಾಗಿರ್ತದೆ. ಈ ರೀತಿ ಇಂಥವೆಲ್ಲ ನಾವು
ಪಾಲನೆ ಮಾಡಿದರೆ ಹಾಲಿನ ಗುಣಮಟ್ಟ ಆಗಲಿ ಜಾನುವಾರುಗಳ ಉತ್ಪನ್ನಗಳನ್ನ ಗುಣಮಟ್ಟವನ್ನು ಹೆಚ್ಚಿಸುವುದು ಅಂತ ಹೇಳ್ಬೋದು. ಸರ್, ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಮಾತನಾಡೋಣ. ಪಶು ವೈದ್ಯ ಕ್ಷೇತ್ರದಲ್ಲಿ ವೆಟ್ನರಿ ಫೀಲ್ಡ್ನಲ್ಲಿ ಟೆಕ್ನಾಲಜಿಯ ಬಳಕೆ ಆ್ಯಂಡ್ ಎಷ್ಟು ಬೆಳೆದಿದೆ ಅದ್ರ ಬಗ್ಗೆ ಸ್ವಲ್ಪ. ಈ ಕಳೆದ 10 ವರ್ಷಗಳಲ್ಲಿ ನೋಡಿದರೆ ಪಶುವೈದ್ಯಕೀಯ ಟೆಕ್ನಾಲಜಿ ತುಂಬ ಬೆಳೆದಿದೆ. ಉದಾಹರಣೆಗೆ ಲಸಿಕಾಕರಣ. ಮೊದಲೇ ನಾವು ಒಂದು ಹಳ್ಳಿಯಲ್ಲಿ ಡಂಗೂರ ಬಾರಿಸಿಯಿಂದ ರೈತರಿಗೆ ಅಲ್ಲೇ ಒಂದು ಸ್ಥಳದಲ್ಲೇ ಕರೆಸಿ ಜಾನುವಾರುಗಳಲ್ಲಿ ಕರೆಸಿ ಲಸಿಕೆ ಮಾಡುವಂಥ ವ್ಯವಸ್ಥೆ ಇತ್ತು. ಆದರೆ ನಾವು ಈಗ ಮನೆ ಮನೆ ಹೋಗಿ ರೈತರಿಗೆ ಲಸಿಕೆ ಮಾಡ್ತೀವಿ. ಲಸಿಕೆ ಮಾಡೋ ಮುಂಚೆ ಆ ರೈತರ ಮನೆಯಲ್ಲಿ ಎಷ್ಟು ಜಾನುವಾರುಗಳಿವೆ, ಯಾವ ರೀತಿ ಜಾನುವಾರುಗಳಿದೆ ಎಲ್ಲ ಮಾಹಿತಿ ನಮ್ಮಲ್ಲಿದೆ. ಅದು ಮತ್ತು ಅವರ ಮಾಹಿತಿಯನ್ನು ನಮ್ಮಲ್ಲಿ ಭಾರತ್ ಪಶುಧನ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೋಂದಣಿ ಮಾಡಿರ್ತೀವಿ. ಅವ್ರ ಫೋನ್ ನಂಬರ್ ಇರ್ತೈತಿ, ಅವರಲ್ಲಿ ಮಾಲೀಕತ್ವದಲ್ಲಿ ಇರುವಂಥ ಜಾನುವಾರು ಸಂಖ್ಯೆ ಇರ್ತೈತಿ. ಆಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಜಾನುವಾರಿಗೆ ಲಸಿಕೆಯನ್ನು ಮಾಡ್ತೀವಿ. ಆ ಟೈಮ್ದಲ್ಲಿ ಮತ್ತು ಅವ್ರನ್ನ ಅಪ್ಡೇಟ್ ಮಾಡ್ತೀವಿ. ಅಂದರೆ ಈಗ ಜಾನುವಾರುಗಳ ಮಾರಾಟ ಮಾಡುವುದು ಅಥವಾ ಮತ್ತೆ ಹೊಳ್ಳೆ ಖರೀದಿ ಮಾಡೋದು ಸಾಕಷ್ಟು ಆಗ್ತಾ ಇರ್ತದೆ. ಸೊ ಅವ್ರು ಇವತ್ತು ಈ ಸಲ 4 ಜಾನುವಾರು ಇದ್ದರೆ ಮುಂದಿನ ಒಂದು ಲಸಿಕಾ ಕಾರ್ಯಕ್ರಮ ಒಂದು 10 ಆಗಿರ್ಬೋದು, 4ರಿಂದ ಕಡಿಮೆ ಆಗಿರ್ಬೋದು. ಸೊ ಇದಕ್ಕಾಗಿ ಅದನ್ನ ಅಪ್ಡೇಟ್ ಮಾಡಿದ್ವಿ. ಅದರಲ್ಲಿ ಕರುಗಳು ಹೊಸದಾಗಿ ಜನನ ಆಗಿರ್ತವೆ, ಅವು ಲಸಿಕಾ ವಯಸ್ಸಿಗೆ ಬಂದಿರ್ತಾವೆ, ಅವರು ಕೂಡ ಅಪ್ಡೇಟ್ ಆಗಿದೆ. ಸೊ ಹೆಚ್ಚು ಲಸಿಕಾಕರಣ ಮಾಡಿ ಮತ್ತು ಯಾರೋ ಜಾನುವಾರುಗಳಿಗೆ ಉತ್ತಮ ತಳಿಯ ಜಾನುವಾರು ಯಾರಲ್ಲಿ ಇದಾವಂತ ಕೂಡ ನಾವು ಒಂದು ಭಾರತ್ ಪಶುಧನ್ ಆ್ಯಪ್ನಲ್ಲಿ ಬೇಕಾದವರು ಸಾರ್ವಜನಿಕರು ತಿಳಿದುಕೊಳ್ಳುವುದು. ಇನ್ನೊಂದು ರೈತರು ಕೂಡ ತಮ್ಮ ಮಾಹಿತಿಯನ್ನು, ತಮ್ಮ ಎಲ್ಲೇ ಇರುವ ಜಾನುವಾರು ಮಾಹಿತಿಯನ್ನು ಕೂಡ ವೆಬ್ಸೈಟ್ ಈ ಗೋಪಾಲ್ ಅಂತಿದೆ, ಇದರಲ್ಲಿ ಅವರು ತಮ್ಮ ಜಾನುವಾರುಗಳ ಮಾಹಿತಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಈಗ ಮೀಟ್ ಪ್ರೊಸೆಸಿಂಗ್ ಹೇಳಿದ್ದಾರೆ, ಮೀಟ್ ಪ್ರೊಸೆಸಿಂಗ್, ಪ್ಯಾಕ್ಟ್ ಪ್ರೊಸೆಸಿಂಗು, ಬ್ರ್ಯಾಂಡಿಂಗು ಇವೆಲ್ಲ ಬರ್ತಾ ಇದೆ. ಆಮೇಲೆ ಈಗ ಪಶುಪಾಲನೆಗೆ ಸಂಬಂಧಪಟ್ಟದ್ದು ಫುಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ KMF ಅಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಏನಿದೆ ಆ ಮಾದರಿಯಲ್ಲಿ ಈಗ ಬಿಸ್ನೆಸ್ ಮಾಡೆಲ್ ಅಂತೇಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಸರ್ಕಾರ ಕೂಡ ಸಾಕಷ್ಟು ಅವ್ರಿಗೆ ಸಪೋರ್ಟ್ 2 ವರ್ಷ ಅವ್ರಿಗೆ ಒಂದು ಸಂಪನ್ಮೂಲ ಸಂಸ್ಥೆ ಮುಖಾಂತರ ಅವ್ರಿಗೆ ತರಬೇತಿ ನೀಡ್ತಾರೆ, ಅವರ ನಿರ್ವಹಣೆ ಕೂಡ ಮಾಡ್ತಾರೆ, ಅವರಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡೋಕೆ ಹೇಳ್ಕೊಡ್ತಾರೆ, ಆಮೇಲೆ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಬಿಸ್ನೆಸ್ ಪ್ಲಾನ್ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ಫಾರ್ವರ್ಡ್ ಲಿಂಕೇಜಸ್, ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಇರುತ್ತೆ. ಫಾರ್ವರ್ಡ್ ಅಂದರೆ ಅವ್ರಿಗೆ ಬೇಕಾಗುವಂಥ ಈಗ ಉತ್ಪಾದನೆಗೆ ಬೇಕಾಗುವಂಥ ಅಕಸ್ಮಾತ್ ಹಾಲು ಉತ್ಪಾದನೆ ಮಾಡಬೇಕು, ಹಾಲು ಉತ್ಪಾದನೆ ಬೇಕಾಗುವಂಥದ್ದು ಏನೇನು ಹಸು ಇರ್ಬೋದು, ಏನಿರ್ಬೋದು, ಯಾವ ರೀತಿ ಮಾಡಬೇಕು ಅಂದರೆ ಹಸು ಇರ್ತೈತೆ ಅವ್ರ ಕಡೆ. ಹಸುಗೆ ಉತ್ತಮ ಮೇವಿನ ತಳಿಗಳು ಯಾವುದು, ಬೀಜ ಎಲ್ಲಿ ಸಿಗ್ತಾವ, ಆ ರೀತಿಯಾಗಲಿ ಹಾಲು ಹಿಂಡ್ಲಿಕ್ಕೆ ಮಿಲ್ಕಿಂಗ್ ಮಷಿನ್ ಇರ್ಬೋದು ಅಥವಾ ಕ್ಯಾಟ್ಲಿ ಫೀಡ್ ಇರ್ಬೋದು, ಇಂಥವು ಕೊಡುವಂಥವು. ಆಮೇಲೆ ಹಾಲು ಉತ್ಪಾದನೆ ಆಗ್ಬೇಕು ಮಾಡಿದ್ಮೇಲೆ ಈಗಂತೂ ಎಲ್ಲೆಲ್ಲಿ ಸಹಕಾರ ಇದ್ರದ್ದು KMF ಇಂದ ಸೊಸೈಟಿಗಳದ್ದು ಹಾಲು ಶೇಖರಣೆ ಆಗುತ್ತೆ. ಎಲ್ಲೆಲ್ಲಿ ಇರೋದಿಲ್ಲ ಅದು ಸ್ಥಾಪನೆ ಮಾಡೋದಾಗಿರ್ಬೋದು, ಹಾಲು ಮಾರಾಟ ಕೇಂದ್ರಗಳ ಎಲ್ಲೆಲ್ಲಿದೆ ಅವ್ರ ಜೋಡಿ ಒಡಂಬಡಿಕೆ ಮಾಡುವಂಥದ್ದು. ಈ ರೀತಿಯ ಸಂಪನ್ಮೂಲ ಸಂಸ್ಥೆಯಿಂದ ಅವರಿಗೆ ಮಾರ್ಗದರ್ಶನ ನೀಡಿ ಅವ್ರನ್ನ ಹೆಚ್ಚು ಲಾಭದಾಯಕ ಅಂದರೆ ಈಗ ಮಿಡ್ಲ್ ಮ್ಯಾನ್ ಒಂದು ನಾವು ಅದೊಂದು ಏನಂತ ಇದೆಯಲ್ಲ ಅದು ತೊಂದರೆ ಆಗ್ತೈತಿಲ್ಲ, ಅದರಿಂದ ಸಾಕಷ್ಟು ಲಾಭಾಂಶ ಅಲ್ಲಿ ಹೋಗ್ಬಿಡ್ತೈತೆ. ಅದರ ಒಂದು ಲಾಭಾಂಶ ಅಲ್ಲಿಂದ ಕಡಿಮೆ ಮಾಡಿ ರೈತರಿಗೆ ಆ ಲಾಭಾಂಶ ಮುಟ್ಟುವಂಗೆ ಮಾಡುವಂಥ ಇದೆ. ಅದೇ ರೀತಿ ಚಿಕಿತ್ಸಾ ವಿಧಾನದಲ್ಲಿ ಕೂಡ ಸಾಕಷ್ಟು ಬೆಳವಣಿಗೆ. ನಮ್ಮ ರಾಜ್ಯದಲ್ಲಿ ಸ್ಪೆಷಾಲಿಟಿ ವೆಟರ್ನರಿ ಹಾಸ್ಪಿಟಲ್ಸ್ ಅಂತ ಆಗಿದ್ದಾವೆ. ಅಲ್ಲೆಲ್ಲ ಒಳ್ಳೆ ಶಸ್ತ್ರಚಿಕಿತ್ಸೆಗಳು ಮಾಡ್ತಾರೆ. ದೊಡ್ಡ ಜಾನುವಾರುಗಳು, ಸಣ್ಣ ಜಾನುವಾರು, ಮೂಳೆ ಮುರಿದಂಥದ್ದು, ಕ್ಯಾನ್ಸರ್ ಸರ್ಜರಿ ಆಗ್ಬೋದು, ಸಂತಾನ ಚಿಕಿತ್ಸೆ ಆಗ್ಬೋದು. ಆಮೇಲೆ ಡಿಸೀಸ್ ಡಯಾಗ್ನೋಸಿಸ್ ಲ್ಯಾಬ್ಸ್ ಆಗಿದ್ದಾವೆ. ಸೊ ಡಿಸೀಸ್ ಡಯಾಗ್ನೋಸ್ಟಿಕಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಟೆಕ್ನಾಲಜಿ ದೃಷ್ಟಿಯಿಂದ. ಸೊ ಅದೇ ರೀತಿಯಾಗಿ ಪಶುವೈದ್ಯರಿಗೆ ಇನ್ನೂ ಹೆಚ್ಚಿನ ಒಂದು ವೈಜ್ಞಾನಿಕ ಮಾಹಿತಿಗಾಗಿ ವೆಬಿನಾರ್ಗಳು ಮತ್ತು ಟ್ರೈನಿಂಗ್ಗಳು ಎಲ್ಲ ಸರ್ಕಾರದಿಂದ ಕಲ್ಪಿಸಿಕೊಡ್ತಾ ಇದೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಸರ್. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ರೈತ ಬಾಂಧವರಿಗೆ ಹೇಳೋದೇನೆಂದರೆ, ಒಂದು ಪಶುವೈದ್ಯ ಏನು ಒಂದು ಉದ್ಯೋಗ ಇದೆ, ಪಶುಪಾಲನೆ ಉತ್ತಮದಾಯಕ ಮತ್ತು ಲಾಭದಾಯಕ ಉದ್ಯಮ. ಎಲ್ಲರಿಗೂ ಒಂದು ಲಾಭದಾಯಕ ಆದಾಯ ಹೆಚ್ಚಿಸುವಂಥ ಚಟುವಟಿಕೆಗಳು ಈ ಪಶುಪಾಲನೆಯಲ್ಲಿ ಇದ್ದಾವೆ. ಹೆಚ್ಚು ಯುವಕರು ಇದರಲ್ಲಿ ಬಂದು, ಯಾಕಂದರೆ ಈಗ ನಾವು ಮೊದಲಿಗೆ ಊರಲ್ಲಿ ಯಾರಾದರೂ ಶಾಲೆಗೆ ಹೋಗಲಿಕ್ಕೆ ಹಿಂಜರಿತಾ ಇದ್ರೆ ನೀನು ದನ ಕಾಯಕ್ಕೆ ಹೋಗು ಅಂತ ಹೇಳ್ತಿದ್ರು, ಹೌದಾ? ದನ ಕಾಯ, ಕುರಿ ಕಾಯ ಹೋಗ. ಮತ್ತು ಏನಾದ್ರು ಈಗ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಮುಗಿಸಿ ಲಾಸ್ಟಿಗೆ ಅವರು ಈಗ ಎಂಟರ್ಪ್ರಿನರ್ ಆಗಿ ಬರ್ತಾ ಇದ್ದಾರೆ. ಈಗ ದೊಡ್ಡ ಫಾರ್ಮರ್ ಆಗ್ತಾರೆ. ಈ ಗೋಟ್ ಫಾರ್ಮಿಂಗು, ಡೈರಿ ಫಾರ್ಮಿಂಗ್ ಅವ್ರು ಮಾಡ್ತಾ ಇದ್ರು. ಇದರಲ್ಲಿ ಸಾಕಷ್ಟು ಅವಕಾಶಗಳು, ವಿಪುಲ ಅವಕಾಶ ಇರೋದ್ರಿಂದ ಇದನ್ನು ರೈತರು, ಗ್ರಾಮೀಣ ಮಟ್ಟದಲ್ಲಿ ರೈತರು ಇದನ್ನ ಒಂದು ಹೆಚ್ಚಿನ ತರಬೇತಿ ಪಡೆದು, ತಾವು ತಿಳುವಳಿಕೆ ಪಡೆದು ಇದನ್ನು ಮತ್ತು ಸಹಕಾರ ಲೋನ್, ಬ್ಯಾಂಕಿನ ಸಾಕಷ್ಟು ಲೋನ್ ಕೂಡ ಸಿಗ್ತಾ ಇದೆ. ಅದಕ್ಕಾಗಿ ಲೋನ್ ಪಡೆಯೋದು, ನೀವು ಇದರಲ್ಲಿ ಭಾಗಿಯಾಗಿ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ಬಿಡುತ್ತೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ವೆಟನರಿ ಡೇ, ವಿಶ್ವ ಪಶು ವೈದ್ಯಕೀಯ ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಮುಖ್ಯ ಪಶು ವೈದ್ಯಾಧಿಕಾರಿಗಳು, ತಾಲೂಕಾ ಪಶು ವೈದ್ಯಕೀಯ ವಿಸ್ತರಣಾ ಅಧಿಕಾರಿ ಬೆಳಗಾವಿಯ ಡಾಕ್ಟರ್ ಶ್ರೀಕಾಂತ್ ಮಹಾಲಿಂಗಯ್ಯ ಗಾವಿಯವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.